ಟಾಕ್ಸಿಕ್ ಈ ಸಿನಿಮಾನ ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾನ KVN ಪ್ರೊಡಕ್ಷನ್ ಅವರು ದುಡ್ಡು ಹಾಕಿದ್ದಾರೆ. ಮತ್ತೆ ಯಶ್ ಅವರು ಸಹ ಈ ಒಂದು ಸಿನಿಮಾಗೆ ಸಹಭಾಗಿತ್ವದಲ್ಲಿ ದುಡ್ಡು ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾ ಇವತ್ತು ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ನಾನು ಕೂಡ ಸಿನಿಮಾನ ನೋಡ್ಕೊಂಬಂದೆ, ಹೇಗಿದೆ ಅಂತ ತಿಳಿಸ್ತೀನಿ. ಈ ಒಂದು ಸಿನಿಮಾದ ಕತೆ ವಿಚಾರಕ್ಕೆ ಬರೋದಾದರೆ 1947ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆದರೆ ಗೋವಾ ಪ್ರದೇಶವನ್ನು ಮಾತ್ರ ಇನ್ನೂ ಕೂಡ ಪೋರ್ಚುಗೀಸರ ಆಳ್ವಿಕೆಯಲ್ಲಿತ್ತು. ಆ ಒಂದು ಸಂದರ್ಭದಲ್ಲಿ ಅಫೀಮನ್ನು ಯಾವ ರೀತಿ ಮಾರಾಟ ಮಾಡ್ತಾ ಇದ್ರು, ಮತ್ತು ಆ ಒಂದು ಸಂದರ್ಭದಲ್ಲಿ ಪೋರ್ಚುಗೀಸರು ಯಾವ ರೀತಿ ತಮ್ಮ ಪ್ರದೇಶವನ್ನು ಅಂದರೆ ಗೋವಾ ಪ್ರದೇಶವನ್ನು ಹೇಗೆ ತಮ್ಮ ಹಿಡಿತಕ್ಕೆ ತಗೊಂಡು ಆಳ್ವಿಕೆಯನ್ನು ಮಾಡ್ತಾಯಿದ್ರು, ಆ ಒಂದು ಸಂದರ್ಭದಲ್ಲೇ ರಾಯವನ್ನು ಒಬ್ಬ ಕ್ಯಾರೆಕ್ಟ್ರು ಯಾವ ರೀತಿ ಹುಟ್ಟುಗೊತ್ತು ಮತ್ತು ತನ್ನ ಅಕ್ಕನಿಗಾಗಿ ಯಾವ ರೀತಿ ನಿಂತುಕೊಂಡ, ತನ್ನ ಅಕ್ಕನ ಆಸೆಯಂತೆ ಗೋವಾ ಪ್ರದೇಶಕ್ಕೆ ಆಳ್ವಿಕೆಯನ್ನು ಮಾಡಲು ಯಾವ ರೀತಿ ನಿಂತುಕೊಂಡ ಅನ್ನೋದೇ ಈ ಒಂದು ಸಿನಿಮಾದ ಮೇನ್ ಪ್ಲಾಟ್ ಆಗಿರುತ್ತೆ. ಈ ಒಂದು ಸಿನಿಮಾದ ಪಾಸಿಟಿವ್ ವಿಚಾರಕ್ಕೆ ಬಂದರೆ ಮುಖ್ಯವಾಗಿ ಯಶ್ ಅವರ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ಸಿನಿಮಾದಲ್ಲಿ ಎರಡು ರೀತಿಯ ಕ್ಯಾರೆಕ್ಟರ್ ಇದೆ. ಒಂದು ರಾಯ, ಇನ್ನೊಂದು ಟಿಕೆಟು. ಅದನ್ನು ಟ್ರೈಲರಲ್ಲೇ ಮತ್ತು ಅವರು ಪೋಸ್ಟರ್ ಬಿಡೋ ಮೂಲಕ ಹೇಳಿದ್ದಾರೆ. ಥಿಯೇಟ್ರಲ್ಲಿ ಕೂಡ ಆ ರೀತಿ ಇದೆ. ಸೊ ಹೀಗಾಗಿ ಎರಡು ಕ್ಯಾರೆಕ್ಟರ್ನ ಡಿಫ್ರೆಂಟ್ ಶೇಡ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದೇ ಒಂದು ರೀತಿ ಕ್ಯಾರೆಕ್ಟರ್ ಆದರೆ ಇನ್ನೊಂದು ಕ್ಯಾರೆಕ್ಟ್ರು ಬೇರೆ ರೀತಿ ಇರುತ್ತೆ. ಹೀಗಾಗಿ ಆ ಎರಡೂ ಕ್ಯಾರೆಕ್ಟರ್ನ ಬ್ಯಾಲೆನ್ಸಿಂಗ್ ಮಾಡಿ ಆ್ಯಕ್ಟಿಂಗ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಟಾಕ್ಸಿಕ್ ಸಿನಿಮಾಗೆ ಮೇನ್ ಪ್ಲಸ್ ಪಾಯಿಂಟೇ ಯಶ್ ಅವರ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು. ಅದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗಿಲ್ಲ. ಮತ್ತು ಈ ಒಂದು ಸಿನಿಮಾದ ಇನ್ನೂ ಪ್ಲಸ್ ಪಾಯಿಂಟ್ಸ್ ಹೇಳೋದಾದರೆ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಮತ್ತು ರಿಚಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಲಿವುಡ್ ಲೆವೆಲಲ್ಲಿದೆ. ನೀವು ಟ್ರೈಲರಲ್ಲಿ ನೋಡಿದಾಗೆ ಅದೇ ರೀತಿಲಿ ಇಡೀ ಸಿನಿಮಾದಲ್ಲೇ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು BGM ಸಾಂಗ್ಸು ಅವೆಲ್ಲ ತುಂಬಾ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಆ್ಯಕ್ಷನ್ ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಆ್ಯಕ್ಷನ್ ಕೂಡ ಡಿಫ್ರೆಂಟಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಮತ್ತು ಆ ಒಂದು ಆ್ಯಕ್ಷನ್ ನಡೆಯೋದಕ್ಕೆ ಒಂದು ಪರ್ಪಸ್ನ ಇಟ್ಟಿದ್ದಾರೆ. ಸುಮ್ಮನೆ ಅನಾವಶ್ಯಕವಾಗಿ ಆ್ಯಕ್ಷನ್ ನಡೆಯೋದಿಲ್ಲ. ಒಂದು ಆ್ಯಕ್ಷನ್ಗೆ ಒಂದು ರೀಸನು, ಆ ರೀಸನ್ ಆದಮೇಲೆ ಆ್ಯಕ್ಷನ್ ಆ ರೀತಿ ಇದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಆ್ಯಕ್ಷನ್ ಸೀನ್ಗಳು ಅಲ್ಲೂ ಕೂಡ ತುಂಬ ಚೆನ್ನಾಗಿ BGM ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಇಷ್ಟು ಈ ಒಂದು ಸಿನಿಮಾದ ಪಾಸಿಟಿವ್. ಮತ್ತು ಈ ಒಂದು ಸಿನಿಮಾದ ಇನ್ನೂ ಮೇಜರ್ ಪಾಸಿಟಿವ್ ಅಂದರೆ ಕ್ಲೈಮ್ಯಾಕ್ಸು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆ ಥರ ಹೇಳ್ತಾರಲ್ಲ, ಆ ರೀತಿ ಇದೆ ಕ್ಲೈಮ್ಯಾಕ್ಸು. ಒನ್ ಆಫ್ ದಿ ಬೆಸ್ಟು ಕ್ಲೈಮ್ಯಾಕ್ಸ್ ಆಫ್ ದಿ ಇಯರ್ ಅಂತಲೇ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಆ ರೀತಿಯಾಗಿರುತ್ತೆ. ಅದು ಯಾವ ರೀತಿ ಅಂತ ಹೇಳಲ್ಲ, ನೀವು ಥಿಯೇಟ್ರಲ್ಲಿ ಹೋದರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಕ್ಲೈಮ್ಯಾಕ್ಸು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ಟಾಕ್ಸಿಕ್ ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸು. ಇನ್ನು ನೆಗೆಟಿವ್ ವಿಚಾರಕ್ಕೆ ಬಂದರೆ ಸಿನಿಮಾದ ಕಥೆಯಲ್ಲಿ ಹೊಸತನ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಟ್ರೈಲರಲ್ಲಿ ಏನು ನೋಡಿರ್ತೀರೋ ಸಿನಿಮಾ ಅದೇ ಇದೆ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೋದು. ಆಲ್ಮೋಸ್ಟ್ ಗೆಸ್ ಮಾಡೋ ರೀತಿಲೇ ಸಿನಿಮಾದ ಕತೆ ನಡೀತಾ ಹೋಗುತ್ತೆ. ಅಂದರೆ ನಾವೇ ಪ್ರೆಡಿಕ್ಟ್ ಮಾಡ್ಬೋದು ಮುಂದೆ ಏನಾಗುತ್ತೆ, ಈ ರೀತಿ ಆಗುತ್ತೆ ಅದಾಗುತ್ತೆ ಅಂತ ನಾವು ಏನು ಪ್ರೆಡಿಕ್ಟ್ ಮಾಡ್ತೀವೋ ಅದೇ ರೀತಿಲಿ ಸಿನಿಮಾದ ಕತೆ ಸಾಗುತ್ತೆ ಅಂತಲೇ ಹೇಳ್ಬೋದು. ಹೀಗಾಗಿ ಕಥೆಯಲ್ಲಿ ಹೊಸತನ ಇಲ್ಲ ಮತ್ತು ಪ್ರೆಡಿಕ್ಟೇಬಲ್ ಆಯಿತು ಅಂತಲೇ ಹೇಳ್ಬೋದು. ಮತ್ತು ರಿಪೀಟೆಡ್ ಸೀನ್ಸ್ ಇರುತ್ತೆ. ಆ್ಯಕ್ಷನ್ ಆದಮೇಲೆ ಆ ಒಂದು ಸೀನು, ಈ ರೀತಿ ಆ್ಯಕ್ಷನು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೇ ರೀತಿ ನಡೀತಾನೆ ಹೋಗುತ್ತೆ. ಬರೀ ಆ್ಯಕ್ಷನ್ ಅಂತಲೇ ಸಿಕ್ಕಾಪಟ್ಟೆ ಆ್ಯಕ್ಷನ್ ತುಂಬಿಸಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಕ್ಷನ್ ಈ ಒಂದು ಸಿನಿಮಾಗೆ ಪಾಸಿಟಿವ್ ಹೌದು, ನೆಗೆಟಿವ್ ಹೌದು. ತುಂಬಾ ನೆಗೆಟಿವ್ ರೀತಿಲಿ ಅನಿಸುತ್ತೆ ನೀವು ಥಿಯೇಟ್ರಲ್ಲಿ ಹೋದಾಗ. ಯಾಕೆಂದರೆ ಕತೆಗೆ ಹೊತ್ತು ಕೊಡ್ತಾ ಇಲ್ಲ ಇವರು, ಬರೀ ಆ್ಯಕ್ಷನೇ ಅಂತ ಆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ರೀತಿ ಕೂಡ ನನಗೂ ಅನಿಸ್ತು. ಸೊ ಹೀಗಾಗಿ ಇದು ಕೂಡ ನೆಗೆಟಿವ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಯಾಕೆ ಈ ರೀತಿ ಆಯಿತು ಅಂತ ಗೊತ್ತಿಲ್ಲ. ಸೊ ಯಾವ ರೀತಿ ಹೋಗುತ್ತೆ ಅಂತ ನೋಡೋಕೆ ಈ ಒಂದು ಸಿನಿಮಾ 1000 ಕೋಟಿ 2000 ಕೋಟಿ ಅಂದ್ಕೊಂಡಿದ್ವಿ. ಸೊ ನೋಡೋಣ ಯಾವ ರೀತಿ ಕಲೆಕ್ಷನ್ ಮಾಡ್ಬೋದು. ಸೊ ಇಷ್ಟಾಗಿತ್ತು ಟಾಕ್ಸಿಕ್ ಸಿನಿಮಾದ ರಿವ್ಯೂ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.